ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 48ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಶಂಕುವಿನ ಪಾದದ ವ್ಯಾಸ 10.5 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 10 ಸೆಂಟಿಮೀಟರ್ ಆಗಿದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶ ಶಂಕುವಿನಾಕಾರದ ಪಾದದ ವ್ಯಾಸವನ್ನ ಕೊಟ್ಟಿದ್ದಾರೆ, ಅಂದ್ರೆ ಡಿ ಕೊಟ್ಟಿದ್ದಾರೆ 10.5. ಸೊ ತ್ರಿಜ್ಯ ಏನಾಗುತ್ತೆ, ವ್ಯಾಸದ ಅರ್ಧದಷ್ಟಿರುತ್ತೆ. ಸೊ ಹಾಗಾದ್ರೆ ಶಂಕುವಿನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಟಿ ಬೈ 2 ಅಂದ್ರೆ 10.5 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5.25 ಸೆಂಟಿಮೀಟರ್ ಆಗುತ್ತೆ. ಸೊ ಶಂಕುವಿನ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಏನ್ ಹೇಳಿ, 10 ಸೆಂಟಿಮೀಟರ್. ಓಕೆ, ಸೊ ಈಗ ನಾವು ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಪೈ ಆರ್ ಎಲ್. ಓಕೆ, ಸೊ ಪೈ 22 ಡಿವೈಡೆಡ್ ಬೈ 7 ಇಂಟು ಆರ್ 5.25 ಇಂಟು ಎಲ್ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ 22 ಡಿವೈಡೆಡ್ ಬೈ 7 ಇಂಟು 5.25 ಅನ್ನ ನಾವು 21/4 ಅಂತ ಇದನ್ನ ಭಿನ್ನರಾಶಿಯ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸೊ 21/4 ಆಗುತ್ತೆ ಇದು. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೋದು ಈಸಿಯಾಗಿ. ಸೊ ನೋಡಿ, 7 1 7 7 3 21. ಸೊ ಇಲ್ಲಿ 2 2 4. ಸೊ 2 11. ಓಕೆ, ಸೊ ಈಗ 11 3 33 ಆಗತ್ತೆ. ಸೊ 11 3 33. ಸೊ ಇಲ್ಲಿ 2 1 2 5. ಓಕೆ, ಸೊ 33 ಗುಣಿಸು 5. ಸೊ 5 3 15. 5 3 15 1 16. ಓಕೆ, ಸೊ 165 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ನೋಡಿ. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 165 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಥ್ಯಾಂಕ್ ಯು.